ಹಲೋ ನಮಸ್ಕಾರ. ಕೆಜಿಎಫ್ಗೂ ಪ್ರಶಾಂತ್ ನೀಲ್ ಅವರು ಮುಂದೆ ನಿರ್ದೇಶನ ಮಾಡ್ತಾ ಇರುವ ಜೂನಿಯರ್ NTR ಅವರ ಕೆರಿಯರ್ನ 30ನೇ ಸಿನಿಮಾಕ್ಕೆ ಲಿಂಕ್ ಇದೆಯಾ? ಹಾಗೆ ಸೆಪ್ಟೆಂಬರ್ 2ಕ್ಕೆ ಬಿಲ್ಲಾರಂಗ ಭಾಷಾ ಸಿನಿಮಾದ ಅಪ್ಡೇಟ್ ಫಿಕ್ಸ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ನಿಮಗೆ ನಮ್ಮ ಚಾನೆಲ್ನಲ್ಲಿ ಅಪ್ಡೇಟ್ಸ್ ವಿಡಿಯೋ ಎಷ್ಟು ಗಂಟೆಗೆ ಬರುತ್ತೆ ಎನ್ನುವುದರ ಸರಿಯಾದ ಮಾಹಿತಿ ದೊರಕಬೇಕಾಗಿದೆ. ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರುವ ಮೂಲಕ ಇನ್ನುಳಿದ ಸಿನಿಮಾ ಅಪ್ಡೇಟ್ಸ್ಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಪಡೆಯಿರಿ, ಸಪೋರ್ಟ್ ಮಾಡಿ. ವಿನಯ್ ರಾಜ್ಕುಮಾರ್ ಅಭಿನಯದ ಪೆಪ್ಪೆ ಎನ್ನುವ ಸಿನಿಮಾವು ಕರ್ನಾಟಕದಾದ್ಯಂತ ನಾಳೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಒಂದು ದೊಡ್ಡ ಮಟ್ಟಿನ ರಿಲೀಸೇ ಕರ್ನಾಟಕದಾದ್ಯಂತ ನಡೆಸ್ತಾ ಇದ್ದು, KRG ಸ್ಟುಡಿಯೋಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡುತ್ತಿದ್ದಾರೆ. ಸಿನಿಮಾವು ಈಗಾಗಲೇ ಟ್ರೈಲರ್ನಿಂದ ಒಂದೊಳ್ಳೆ ನಿರೀಕ್ಷೆಯನ್ನೇ ಹುಟ್ಟುಹಾಕಿಕೊಂಡಿದ್ದು, ಸರ್ಟಿಫೈಡ್ ಸಿನಿಮಾವಾಗಿದೆ ಈ ಚಿತ್ರ. ಅದರಿಂದಲೇ ಸಿನಿಮಾದಲ್ಲಿ ಮಾಸ್ ಆಕ್ಷನ್ ಹೆಚ್ಚು ಇರಲಿದೆ. ಪೆಪ್ಪೆ ಎನ್ನುವ ಸಿನಿಮಾವನ್ನು ಮೊದಲ ದಿನ ಯಾರೆಲ್ಲ ಥಿಯೇಟರ್ಗಳಲ್ಲಿ ನೋಡ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾಳೆ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಮತ್ತೊಂದು ನಿರೀಕ್ಷೆಯ ಚಿತ್ರವಾಗಿದೆ ರಿಷಬ್ ಶೆಟ್ಟಿ ನಿರ್ಮಾಣ ಮಾಡಿರುವ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ನಾಯಕ ನಟನಾಗಿ ನಟಿಸಿದ್ದು, ಅದು ಅಲ್ಲದೆ ರಿಷಬ್ ಶೆಟ್ಟಿ ಕೂಡ ಸಿನಿಮಾದಲ್ಲೊಂದು ಕ್ಯಾಮಿಯೋ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಮೇಲೆ ಕೂಡ ಒಳ್ಳೆ ನಿರೀಕ್ಷೆ ಇದ್ದು, ಇದು ಒಂದು ಫೀಲ್ ಗುಡ್ ಚಿತ್ರ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ರಜನಿಕಾಂತ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಕೂಲಿ ಎನ್ನುವ ಸಿನಿಮಾ. ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು, ಸಿನಿಮಾ ತಂಡವು ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ತೆಲುಗು ನಟ ನಾಗಾರ್ಜುನ ನಟಿಸಲಿದ್ದಾರೆ ಎನ್ನುವುದನ್ನು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡುವ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ. ಸದ್ಯ ಸಿನಿಮಾ ತಂಡವು ಪೋಸ್ಟರ್ಗಳನ್ನು ರಿಲೀಸ್ ಮಾಡುವ ವೇಳೆಗೆ ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಮಾತ್ರವೇ ಸಿನಿಮಾದ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ. ಆದ್ದರಿಂದಲೇ ಈ ಸಿನಿಮಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರವಾ ಎನ್ನುವ ಸಂಶಯ ಕೂಡ ಹುಟ್ಟು ಹಾಕಿಕೊಂಡಿದೆ. ಈ ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಮುಂದಿನ ದಿನಗಳಲ್ಲಿ ರಿಲೀಸ್ ಆಗುವ ಚಾನ್ಸಸ್ಗಳು ಇವೆ. ತಮಿಳಿನಿಂದ ಬರ್ತಾ ಇರುವ ಒಂದು ನಿರೀಕ್ಷೆಯ ಸ್ವೀಕಲ್ ಚಿತ್ರವಾಗಿದೆ ವಿಡುದಲೆ ಸಿನಿಮಾದ 2ನೇ ಭಾಗ. ವೆಟ್ರಿಮಾರನ್ ನಿರ್ದೇಶನದ ಈ ಸಿನಿಮಾದಲ್ಲಿ ವಿಜಯ್ ಸೇತುಪತಿ ನಾಯಕ ನಟನಾಗಿ ನಟಿಸ್ತಾ ಇದ್ದು, ಸಿನಿಮಾದ ಮೊದಲ ಭಾಗ ಒಂದೊಳ್ಳೆ ಕಲೆಕ್ಷನ್ ಹಾಗೆ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿತ್ತು. ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಈ ಬರುವ ಡಿಸೆಂಬರ್ 20ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ತೆಲುಗಿನಿಂದ ಇವತ್ತು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ನಾನಿ ಅಭಿನಯದ ಸರಿಪೋದ ಶನಿವಾರಂ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು, ಚಿತ್ರವು ಮೊದಲ ದಿನ ಒಂದೊಳ್ಳೆ ಗಳಿಕೆಯನ್ನು ಕೂಡ ಕಂಡಿದೆ. ಈ ಸಿನಿಮಾವು ಕರ್ನಾಟಕದಲ್ಲಿ ಕನ್ನಡ ಡಬ್ಡ್ ವರ್ಷನ್ನಲ್ಲಿ ರಿಲೀಸ್ ಮಾಡುವುದಾಗಿ ತಿಳಿಸಿದರೂ ಕೂಡ ಒಂದೆರಡು ಶೋನಲ್ಲಿ ಮಾತ್ರವೇ ಸಿನಿಮಾದ ಕನ್ನಡ ವರ್ಷನ್ ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ಸ್ವಾಗತ್ ಎಂಟರ್ಪ್ರೈಸಸ್ ಅವರು ವಿತರಣೆ ಮಾಡಿದ್ದು, ಇದೀಗ ಸರಿಪೋದ ಶನಿವಾರಂ ಎನ್ನುವ ಸಿನಿಮಾವು ಕರ್ನಾಟಕದಲ್ಲಿ ಅಡ್ವಾನ್ಸ್ ಬುಕಿಂಗ್ನಿಂದ ಮಾತ್ರವೇ 51 ಲಕ್ಷ ಕಲೆಕ್ಷನ್ ಅನ್ನು ಮಾಡಿತ್ತು. ಆದ್ದರಿಂದಲೇ ಸಿನಿಮಾವು ಮೊದಲ ದಿನ ಒಂದೊಳ್ಳೆ ಗಳಿಕೆಯನ್ನು ಮಾಡುವುದಂತೂ ಬಹುತೇಕ ಪಕ್ಕಾ ಆಗಿದ್ದು, ನಾನಿ ಅವರ ಕೆರಿಯರ್ನಲ್ಲಿ ಕರ್ನಾಟಕದಲ್ಲಿ ಮೊದಲ ದಿನ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಸಿನಿಮಾವು ಪಡೆಯಲಿದೆ. 3 ರಿಂದ 4 ಕೋಟಿಯ ಒಳಗೆ ಸಿನಿಮಾವು ಮೊದಲ ದಿನ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಕಲೆಕ್ಷನ್ ಮಾಡುವ ಚಾನ್ಸಸ್ಗಳು ಕೂಡ ಇದೆ. ಎಕ್ಸಾಕ್ಟ್ ಆದ ಕಲೆಕ್ಷನ್ ರಿಪೋರ್ಟ್ ನಾಳೆ ಅಪ್ಡೇಟ್ಸ್ ವಿಡಿಯೋದಲ್ಲಿ ಬರ್ತಾ ಇದೆ. ಅದು ಅಲ್ಲದೆ ತೆಲುಗು ನಟ ಪವನ್ ಕಲ್ಯಾಣ್ ಅಭಿನಯದ ಗಬ್ಬರ್ ಸಿಂಗ್ ಎನ್ನುವ ಸಿನಿಮಾ ಕೂಡ ಕರ್ನಾಟಕದಾದ್ಯಂತ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದು, ಈ ಸಿನಿಮಾವು ಅಡ್ವಾನ್ಸ್ ಬುಕಿಂಗ್ನಿಂದ ಮಾತ್ರವೇ 5 ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಳ್ಳುವ ಮೂಲಕ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿತ್ತು. ದರ್ಶನ್ ಅಭಿನಯದ ಕಾರ್ಯ ಎನ್ನುವ ಸಿನಿಮಾವು ನಾಳೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಕೂಡ ಹೆಚ್ಚಿನ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಲಿದೆ. ತಮಿಳುನಾಡ ತಲಪತಿ ವಿಜಯ್ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ದಿ ಗೋಟ್ ಎನ್ನುವ ಸಿನಿಮಾದ 4ನೇ ಹಾಡನ್ನು ಈ ಬರುವ ಆಗಸ್ಟ್ 31ಕ್ಕೆ ನಾಳಿದ್ದು ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಅದು ಅಲ್ಲದೆ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಕೂಡ ಆ ಬಳಿಕ ಆಗಸ್ಟ್ 31ಕ್ಕೆ ಅಥವಾ ಸೆಪ್ಟೆಂಬರ್ 1ಕ್ಕೆ ಆರಂಭಗೊಳ್ತಾ ಇದ್ದು, ಸೆಪ್ಟೆಂಬರ್ 5ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾವು ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿ ಮಾತ್ರವೇ ರಿಲೀಸ್ ಆಗ್ತಾ ಇದ್ದು, ಕನ್ನಡದಲ್ಲಿ ಚಿತ್ರದ ರಿಲೀಸ್ ಉಂಟಾಗ್ತಾ ಇಲ್ಲ. ಆದರೂ ಕೂಡ ಸಿನಿಮಾದ ಫಸ್ಟ್ ಶೋ ಕರ್ನಾಟಕದಲ್ಲಿ ಬೆಳಿಗ್ಗೆ 4 ಗಂಟೆಗೆ ಇರಲಿದೆ. ತಮಿಳುನಾಡಿನಲ್ಲಿ ಸಿನಿಮಾದ ಫಸ್ಟ್ ಶೋ ಇರುವುದು ಬೆಳಿಗ್ಗೆ 9 ಗಂಟೆಗೆ. ಕೇರಳ, ಕರ್ನಾಟಕ, UAE ಸೇರಿದಂತೆ ಹೆಚ್ಚಿನ ಕಡೆಯಲ್ಲಿ ಈ ಸಿನಿಮಾದ ಮೊದಲ ಶೋ ಬೆಳಿಗ್ಗೆ 4 ಗಂಟೆಗೆ ಆರಂಭಗೊಳ್ತಾ ಇದೆ. ಈ ಸಿನಿಮಾವು ತಲಪತಿ ವಿಜಯ್ ಅವರ ಕೆರಿಯರ್ನಲ್ಲಿ ಮೊದಲ ದಿನ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಸಿನಿಮಾ ಎನ್ನುವ ಎಲ್ಲ ದಾಖಲೆಯನ್ನು ಈ ಸಿನಿಮಾವು ರಿಲೀಸ್ ಮಾಡುವುದಂತೂ ಬಹುತೇಕ ಪಕ್ಕ. ವೆಂಕಟ್ ಪ್ರಭು ನಿರ್ದೇಶನದ ಈ ಸಿನಿಮಾವು ಟೈಮ್ ಟ್ರಾವೆಲ್ ಸಿನಿಮಾವಾಗಿ ಕೂಡ ಹೊರಹೊಮ್ಮಿದೆ. ಇನ್ನು ಹಾಲಿವುಡ್ನಿಂದ ಬರ್ತಾ ಇರುವ ನಿರೀಕ್ಷೆ ಸಿನಿಮಾ ಸ್ಪೈಡರ್ ಮ್ಯಾನ್ ಸಿನಿಮಾದ 4ನೇ ಭಾಗದ ಅಪ್ಡೇಟ್ ದೊರಕಿದ್ದು, ಸ್ಪೈಡರ್ ಮ್ಯಾನ್ ಸಿನಿಮಾದ 4ನೇ ಭಾಗವನ್ನು 2026ರ ಜುಲೈ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ತಂಡ. ಈ ಸಿನಿಮಾ ಕೂಡ ಮಲ್ಟಿವರ್ಸ್ ಕತೆ. ಇನ್ನು ಕಿಚ್ಚ ಸುದೀಪ್ ಅವರ ನಿರೀಕ್ಷೆಯಿಂದ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾ. ವಿಕ್ರಾಂತ್ ರೋಣ ಎನ್ನುವ ಸಿನಿಮಾ ಆದ ಬಳಿಕ ಅನೂಪ್ ಭಂಡಾರಿ ಈ ಸಿನಿಮಾವನ್ನು ಕಿಚ್ಚ ಸುದೀಪ್ ಅವರಿಗೆ ನಿರ್ದೇಶನ ಮಾಡಲಿದ್ದು, ಇದೀಗ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸಿನಿಮಾದ ಅನೌನ್ಸ್ಮೆಂಟ್ ಅನ್ನು ಅಂದರೆ ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾದ ಅನೌನ್ಸ್ಮೆಂಟ್ ಅನ್ನು ಸೆಪ್ಟೆಂಬರ್ 2ಕ್ಕೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ
ಮಾಡುವುದಾಗಿ ಇದೀಗ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದು ಸೆಪ್ಟೆಂಬರ್ 2ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಸಿನಿಮಾದ ಗ್ಲಿಮ್ಸ್ ವಿಡಿಯೋ ಒಂದು ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೆ. ಈಗಾಗಲೇ ಈ ಸಿನಿಮಾವು ದೊಡ್ಡ ಹೈಪ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೆ. ಇನ್ನು ಕೆಜಿಎಫ್ ಸಲಾರ್ ಸಿನಿಮಾ ಆದ ಬಳಿಕ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಜೂನಿಯರ್ NTR ಅವರ ಕೆರಿಯರ್ನ 30ನೇ ಸಿನಿಮಾ. ಈ ಸಿನಿಮಾದ ಮುಹೂರ್ತ ಇತ್ತೀಚೆಗೆ ನಡೆದಿದೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಳ್ಳಲಿದೆ. 2026ರ ಜನವರಿ 9ಕ್ಕೆ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಕೂಡ ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ರು. ಅದು ಅಲ್ಲದೆ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಸಿನಿಮಾದ ಮುಹೂರ್ತ ನಡೆದ ಸಂದರ್ಭದಲ್ಲಿ ಸಿನಿಮಾ ತಂಡವು ರಿಲೀಸ್ ಮಾಡಿದ್ರು. ಮುಹೂರ್ತ ನಡೆದ ಸಂದರ್ಭದಲ್ಲಿ ರಿಲೀಸ್ ಮಾಡಿದ ಈ ಪೋಸ್ಟರ್ನಿಂದ ಹಲವಾರು ಕುತೂಹಲಕಾರಿಯಾದ ಮಾಹಿತಿಗಳು ಕೂಡ ಹೊರಹೊಮ್ಮಿದೆ. ಈ ಸಿನಿಮಾದ ಪೋಸ್ಟರ್ನಲ್ಲಿ 1969 ಎಂದು ಬರೆದಿದೆ. ಆದ್ದರಿಂದಲೇ ಈ ಸಿನಿಮಾವು 1969 ಕಥೆಯ ಕುರಿತಾಗಿರುವ ಸಿನಿಮಾ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ KGF ಸಿನಿಮಾ ನಡೆದದ್ದೇ 1970-80ರ ದಶಕದಲ್ಲಿ. ಆದ್ದರಿಂದಲೇ ಇದೀಗ KGF ಸಿನಿಮಾಕ್ಕೂ ಜೂನಿಯರ್ NTR ಅವರ ಕೆರಿಯರ್ನ 30ನೇ ಸಿನಿಮಾಕ್ಕೂ ಪ್ರಶಾಂತ್ ನೀಲ್ ಅವರು ಲಿಂಕ್ ಕೊಡ್ತಿದ್ದಾರೆ ಎನ್ನುವ ನಿರೀಕ್ಷೆ ಕೂಡ ಇದೆ. ಈಗಾಗಲೇ ಸಲಾರ್ ಎನ್ನುವ ಸಿನಿಮಾವು KGF ಯೂನಿವರ್ಸ್ನಲ್ಲಿ ಬರುತ್ತೆ ಅಂತ ದೊಡ್ಡ ಹೈಪನ್ನೇ ಕೊಟ್ಟು ಚಿತ್ರವು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿದ ವೇಳೆಗೆ ಸಿನಿಮಾವು ಬೇರೆ ಕಥೆಯಾಗಿತ್ತು. ಆದ್ದರಿಂದಲೇ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗಿರಲಿಲ್ಲ. ಆ ರೀತಿಯ ಜೂನಿಯರ್ NTR ಅವರ ಕೆರಿಯರ್ನ 30ನೇ ಸಿನಿಮಾ ಆಗುತ್ತಾ ಎನ್ನುವುದು ಕೂಡ ನೋಡಬೇಕಾಗಿದೆ. ಹೈ ಚಾನ್ಸ್ ಅಂದರೆ NTR ಅವರ ಕೆರಿಯರ್ನ 30ನೇ ಸಿನಿಮಾವು KGF ಯೂನಿವರ್ಸ್ನಲ್ಲಿ ಬರುವ ಚಾನ್ಸಸ್ಗಳು ಕಡಿಮೆ ಇದೆ. KGF ಆಗಿರಲಿ, ಸಲಾರ್ ಸಿನಿಮಾ ಆಗಿರಲಿ, ಇವುಗಳನ್ನೆಲ್ಲ ನಿರ್ಮಾಣ ಮಾಡ್ತಾ ಇರುವುದು ಹೊಂಬಾಳೆ ಫಿಲ್ಮ್ಸ್. ಆದರೆ ಜೂನಿಯರ್ NTR ಅವರ ಕೆರಿಯರ್ನ 30ನೇ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇರುವುದು ಮೈತ್ರಿ ಮೂವಿ ಮೇಕರ್ಸ್. ಆದರೂ ಕೂಡ KGF ಯೂನಿವರ್ಸ್ನಲ್ಲಿ ಬರದೇ ಇರಲಿಕ್ಕೆ ಚಾನ್ಸ್ ಇಲ್ಲ ಎನ್ನುವುದನ್ನು ಕೂಡ ನಮಗೆ ಹೇಳಲಾಗದು. ಇನ್ನೇನು ಕನ್ಫರ್ಮ್ ಆಗಿರುವ ಸುದ್ದಿ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಈ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟನ್ನು ಕೂಡ ಮಾಡಿ. ನಿಮ್ಮ ಅನಿಸಿಕೆ ಪ್ರಕಾರ ಜೂನಿಯರ್ NTR ಅವರ ಕೆರಿಯರ್ನ 30ನೇ ಸಿನಿಮಾವು KGF ಯೂನಿವರ್ಸ್ನಲ್ಲಿ ಬರಬೇಕಾ ಬೇಡವಾ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ತಮಿಳಿನಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಡೆಮೋನ್ ಕಾಲನಿ ಸಿನಿಮಾದ 2ನೇ ಭಾಗ. ಚಿತ್ರವು ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡೆದು ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡಿದೆ. ಸಿನಿಮಾವು ಇದುವರೆಗೂ ಬರೋಬ್ಬರಿ 55 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಮಾಡಿದ್ದು ಇದು ಒಂದು ಲೋ ಬಜೆಟ್ ಚಿತ್ರ ಕೂಡ ಹೌದು. ಸೆಪ್ಟೆಂಬರ್ 5ಕ್ಕೆ ಕನ್ನಡದಿಂದ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ರಕ್ಷಿತ್ ಶೆಟ್ಟಿ ನಿರ್ಮಾಣ ಮಾಡಿರುವ ಇಬ್ಬನಿ ತಪ್ಪಿದ ಇಳೆಯಲಿ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ವಿಹಾನ್ ಅಂಕಿತಾ ಅಮರ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಸಿನಿಮಾದ ಸೆನ್ಸರಿಂಗ್ ಕೆಲಸ ನಡೆದು ಸಿನಿಮಾಕ್ಕೆ ಯು ಸರ್ಟಿಫಿಕೇಟ್ ಇದೀಗ ದೊರೆತಿದೆ. ಸಿನಿಮಾವು 2 ಗಂಟೆ 40 ನಿಮಿಷಗಳ ಕಾಲ ಇರಲಿದೆ. ಈಗಾಗಲೇ ಸಿನಿಮಾದ ಟ್ರೈಲರ್ ಅಂತೂ ಒಂದೊಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಫಲವಾಗಿದೆ. KRG ಸ್ಟುಡಿಯೋಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡ್ತಿದ್ದಾರೆ. ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಪ್ರಮೋದ್ ಅಭಿನಯದ ಭುವನಂ ಗಗನಂ ಎನ್ನುವ ಸಿನಿಮಾದ ಹೊಸದೊಂದು ಹಾಡನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಸಿನಿಮಾದಲ್ಲಿ ರೇಚಲ್ ಡೇವಿಡ್, ಪೃಥ್ವಿ ಅಂಬರ್ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಕುರಿತಾದ ಅಪ್ಡೇಟ್ ಕೂಡ ಚಿತ್ರತಂಡದ ಕಡೆಯಿಂದ ಬರ್ತಾ ಇದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನೆಲನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟನ್ನು ಕೂಡ ಮಾಡಿ.